ಹಾಯ್. ಪೈನಾಪಲ್ ಕೇಸರಿ ಬಾತ್ ಮಾಡೋಣ. ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ವೆಲ್ಕಮ್ ಟು ಕವಿತಾಸ್ ಕನ್ನಡ ವರ್ಲ್ಡ್. ಓಕೆ, ಸೊ ಕ್ವಿಕ್ಕಾಗಿ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ನಾನು ಪೈನಾಪಲ್ ಹಬ್ಬಕ್ಕೆ ತಂದಿದ್ದು ಮಿಕ್ಕಿತ್ತು, ಹಾಗಾಗಿ ಪೈನಾಪಲ್ ಕೇಸರಿ ಬಾತ್ ಮಾಡಿಕೊಡೋಣ ಮಗಳಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್. ಓಕೆ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮತ್ತು ಮನೇಲೇ ಇರುತ್ತೆ. ಪೈನಾಪಲ್ ಇಲ್ಲಾಂದರೆ ನಾರ್ಮಲ್ ಕೇಸರಿ ಬಾತ್ ಕೂಡ ಮಾಡ್ಕೊಬೋದು. ಸೊ ನಾನು ಏನೇನು ತೊಗೊಂಡಿದ್ದೀನಿ: 1 ಕಪ್ ರವೆ, 3/4 ಕಪ್ ಸಕ್ಕರೆ, ಎಷ್ಟಿದೆ ಅಷ್ಟು ಪೈನಾಪಲ್ಲು, ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪ, ಸ್ವಲ್ಪ ಕಲರು ಮತ್ತು 1 ಲವಂಗ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೊಳ್ಳೋಣ. ಲವಂಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ 1-2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ, ಅದನ್ನೇ ಹಾಕ್ಕೊಳ್ಳಿ. ನಾನು ಪಾಪುಗೆ ಮಾಡ್ಕೊಡ್ತಿದ್ದೀನಲ್ವ, ಹಾಗಾಗಿ ತುಪ್ಪನೇ ಬಳಸ್ಕೊತಿದ್ದೀನಿ. ಆ್ಯಕ್ಚುಲಿ ಇದು ಒಂದು 3-4 ಜನಕ್ಕೆ ತಿನ್ನೋ ಅಷ್ಟು ಆಗುತ್ತೆ ಕೇಸರಿ ಬಾತು. ಸ್ವೀಟ್ ಅಲ್ವಾ, ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ. ಒಂದು ಅರ್ಧ ಕಪ್ ಮಾಡಿಕೊಂಡ್ರೂ ಒಂದಿಬ್ಬರಿಗೆ ಸಾಕಾಗತ್ತೆ ಅನಿಸುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಸೊ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸೀಸ್ಕೊಬೇಡಿ ಅಷ್ಟೇ. ನೀವು ಉರಿ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ಮತ್ತು ಟೇಸ್ಟು ಕೂಡ ಹಾಳಾಗುತ್ತೆ. ಓಕೆನಾ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ, ಗೊತ್ತಾಗ್ತಿದೆಯಾ ನಿಮಗೆ? ವೈಟಿಂದ ಗೋಲ್ಡ್ ಕಲರಿಗೆ ತಿರ್ಕೊತಾ ಇದೆ. ಅದಾದಮೇಲೆ ಬೇಕಿದ್ದರೆ ತೆಗೆದಿಟ್ಕೊಳ್ಳಿ, ಇಲ್ಲಾಂದರೆ ರವೆ ಕೂಡ ಫ್ರೈ ಮಾಡಿ ಒಟ್ಟಿಗೆ ತೆಗೆದಿಟ್ಕೊಳ್ಳಿ. ತುಂಬ ಕ್ರಿಸ್ಪಾಗಿ ಬೇಕು ಅಂದರೆ ಸಪ್ರೇಟಾಗಿ ಎತ್ತಿಕ್ಕೊಂಬಿಡಿ. ಯಾವುದನ್ನು? ಗೋಡಂಬಿ ಬಾದಾಮಿ ಕಟ್ ಮಾಡಿದ್ದೀರಲ್ವ, ಅದನ್ನು ಎತ್ತಿಕ್ಕೊಂಬಿಡಿ. ಓಕೆನಾ. ಸೊ ನಾನು ಎತ್ತಿಕ್ಕೊತಾ ಇಲ್ಲ, ಅದ್ರ ಜೊತೆಗೆ ರವೆ ಫ್ರೈ ಮಾಡಿ ರವೆ ಜೊತೆನೇ ಎತ್ತಿಕ್ಕೊತೀನಿ. ನಾನಿಲ್ಲಿ ಚಿರೋಟಿ ರವೆ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ 3/4 ಕಪ್ ಸಕ್ಕರೆ. ಮನೆ ಜನಕ್ಕೆ ಹೆಲ್ತ್ ಕಾನ್ಷಿಯಸ್ ಅಂದರೆ ಅರ್ಧ ಕಪ್ಪೇ ತೊಗೊಳ್ಳಿ, ಇಲ್ಲ ಶುಗರ್ ಬದಲಾಗಿ ಬೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಮಾಡಿ. ಬಟ್ ಏನೋ ಅಂಥ ಡಿಫ್ರೆನ್ಸ್ ಏನಿರಲ್ಲ. ಸೊ ಶುಗರ್ನ ಆದಷ್ಟು ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಪರ್ಫೆಕ್ಟು ಸ್ವೀಟ್ ಬೇಕು, ಅಷ್ಟೇ ಸಿಹಿ ಬೇಕು ಅಂದರೆ ಮಾತ್ರ ನೀವು 1 ಕಪ್ಪಿಗೆ 3/4 ಕಪ್ ತೊಗೊಳ್ಳಿ. ಇಲ್ಲ ನಡೆಯುತ್ತೆ, ಮನೆ ಜನ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ, ಮಕ್ಳಿಗೆ ಮಾಡಿಕೊಡ್ತಿದ್ದೀರಾ ಅಂದರೆ ಸ್ವಲ್ಪ ಕಮ್ಮಿನೇ ಮಾಡಿ. ಮಕ್ಕಳೇನು ತುಂಬ ಸ್ವೀಟ್ ಹಾಕ್ಕೊಡಿ ಅಂತೇನು ಕೇಳಲ್ಲ, ಅವ್ರಿಗೆ ಗೊತ್ತೂ ಆಗೋಲ್ಲ ಅಲ್ವಾ. ಸೊ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿಕೊಂಡು ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ತುಪ್ಪ ಹಾಕಿದ್ದೀರೋ ಅದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಚೆನ್ನಾಗಿ ಹುರ್ಕೊಬೇಕು. ಓಕೆನಾ. ನಾವು ರವಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗೋದು ನಮ್ಮ ಕೇಸರಿ ಬಾತ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೀವು ನೋಡಿದ್ದೀರಾ ಅಲ್ಲ, ಗಟ್ಟಿ ಆಗಿಬಿಡೋದು, ಇಲ್ಲ ಡ್ರೈ ಆಗೋದು. ಮಾಡಿದಾಗ ತೆಳುಗೆ ಇರುತ್ತೆ, ಬಟ್ ಆಫ್ಟರ್ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿಯಾಗೋ ಚಾನ್ಸಸ್ಸು ಇರುತ್ತೆ. ಸೊ 1 ಕಪ್ ರವೆಗೆ 3 ಕಪ್ ನೀರು ಹಾಕ್ಕೊಂಡ್ರೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ತುಪ್ಪ ಮತ್ತು ಎಣ್ಣೆನೂ ಅಷ್ಟೇ ಬೇಕಾಗತ್ತೆ. ಅಟ್ಲೀಸ್ಟ್ 1/4 ಕಪ್ಪು ಎಣ್ಣೆ, ಅರ್ಧ ಕಪ್ಪಂತೂ ಎಣ್ಣೆ ಬೇಕಾಗತ್ತೆ ಹಾಕೋದಿದ್ರೆ. ಕರೆಕ್ಟಾಗಿ ಹೋಟೆಲಲ್ಲೆಲ್ಲ ಮಾಡ್ತಾರೆ ನೋಡಿ, ಆ ಥರ ಫುಲ್ ತೆಳುಗೆ ಎಣ್ಣೆ ಥರ ಮಾಡ್ಕೊತೀನಿ ಅಂದರೆ. ಬಟ್ ಮನೆಗಲ್ವಾ, ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ತುಪ್ಪ ಹಾಕ್ತಿದ್ರೆ ಪರವಾಗಿಲ್ಲ, ಬಟ್ ಓವರಾಗಿ ಯಾವುದೂ ಬೇಡ ಅನಿಸುತ್ತೆ ಮನೇಲಿ, ಅದೆಲ್ಲ ಹೋಟೆಲ್ಗೆ ಸರಿ. ಸೊ ಅದನ್ನು ಒಂದು ಕಡೆ ಒಂದು 6-7 ನಿಮಿಷ ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ರವಾನ ಫ್ರೈ ಮಾಡಿ ಒಂದು ಪ್ಲೇಟ್ಗೋ ಅಥವಾ ಬೌಲ್ಗೋ ಎತ್ತಿಕ್ಕೊಳ್ಳಿ. ಮತ್ತು ಅದೇ ಬೌಲಿಟ್ಟು ತುಪ್ಪ ಬಿಸಿ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ 1 ಲವಂಗ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಒಂಚೂರು ಹಾಕಬೇಕು. ಒಂದು ಲವಂಗ ಹಾಕಿ ಸಾಕು. ಲವಂಗ ಕೇಸರಿ ಬಾತ್ಗೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆನಾ. ತುಪ್ಪ ಚೆನ್ನಾಗಿ ಕಾದ ಮೇಲೆ ಒಂದು ಲವಂಗ ಸೇರಿಸ್ಕೊಳ್ಳಿ. ಲವಂಗ ಸೇರಿಸಿ ಒಂದು ಲವಂಗ ಸೇರಿಸಿ ಅದು 1 ನಿಮಿಷ ಅದ್ರದ್ದು ಫ್ಲೇವರ್ ಬಿಟ್ಕೊಳ್ಳಿ. ಓಕೆನಾ. ಲವಂಗ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಒಂದು ಒಳ್ಳೆ ಘಮ ಕೊಡುತ್ತೆ. ಅದಾದಮೇಲೆ ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೈನಾಪಲ್ಲು ಮೆತ್ತಗಾಗಬೇಕು. ಓಕೆನಾ. ನಾನಿವಾಗ ಹಬ್ಬ ಆಯ್ತಲ್ವ, ಏಕಾದಶಿ ಮತ್ತು ದ್ವಾದಶಿ, ಆ ಟೈಮಿಗೆ ಪೂಜೆಗೆಲ್ಲ ತಂದಿರ್ತೀವಲ್ವ, ಆ ಟೈಮಲ್ಲಿ ಈ ಥರ ಏನಾದರೂ ಅಟ್ಲೀಸ್ಟ್ ಮಗುಗೆ ಹೆಲ್ದಿಯಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಪೈನಾಪಲ್ ಕೇಸರಿ ಬಾತ್ ಟ್ರೈ ಮಾಡಿದೆ. ಚೆನ್ನಾಗಿ ಬಂತು, ಟೇಸ್ಟು ಕೂಡ ಚೆನ್ನಾಗಿತ್ತು. ನನ್ನ ಮಗಳೇ ರಿವ್ಯೂ ಮಾಡಿದ್ದಾಳೆ, ಹೇಗೆ ಬಂದಿದೆ ಅಂತ ಹೇಳ್ತಾಳೆ, ನೀವೇ ಕೇಳಿಸ್ಕೊಳ್ಳಿ. ಓಕೆನಾ. ಸೊ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ಪೈನಾಪಲ್ ಅಂತಲೇ ಅಲ್ಲ, ಆ್ಯಪಲ್ ಇದ್ದರೆ ಆ್ಯಪಲ್ದು ಮಾಡ್ಬೋದು, ಸಪೋಟ ಹಣ್ಣದು ಮಾಡ್ಬೋದು, ಇಲ್ಲ ಇದು ಹಲಸಿನಣ್ಣು ಬರುತ್ತಲ್ಲ ಅದ್ರ ಸೀಸನಲ್ಲಿ ಅದನ್ನು ಮಾಡ್ಬೋದು, ಮ್ಯಾಂಗೋದು ಮಾಡ್ಬೋದು. ಸೊ ಯಾವುದೆಲ್ಲ ಫ್ರೂಟ್ಸೆಲ್ಲ ಆಗುತ್ತೆ ಅದರಲ್ಲೆಲ್ಲ ನಾವು ಆಲ್ಮೋಸ್ಟ್ ಈ ಥರ
ಡಿಫ್ರೆಂಟ್ ಫ್ಲೇವರ್ದು ಕೇಸರಿ ಬಾತ್ ಮಾಡ್ಕೊಬೋದು. ಬರೀ ರವೆ ಹಾಕಿ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಹಣ್ಣು ಹಾಕಿ ತಿನ್ನೋದು ಕೂಡ ಒಳ್ಳೆಯದೇ. ಮತ್ತು ಬರೀ ಹಣ್ಣು ತಿಂದು ಬೋರ್ ಆಗುತ್ತಲ್ವ ಅಂದರೆ ಬರೀ ಹಣ್ಣು ತಿನ್ನೋದಕ್ಕಿಂತ ಈ ಥರ ಯಾವುದಾದ್ರೂ ಒಂದು ಡಿಶಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ರವೆ ಬೇಕಿದ್ರೆ ಕಡಿಮೆನೇ ಹಾಕ್ಕೊಳ್ಳಿ, ಅದು ಇನ್ನೂ ಒಳ್ಳೆಯದೇ. ಸೊ ತುಪ್ಪ ಹಾಕಿ ಈ ಏನಿದು ಪೈನಾಪಲ್ನ ಹಾಕಿ ಒಂದು 3-4 ನಿಮಿಷ ಚೆನ್ನಾಗಿ ಹಂಗೆ ಬಾಡಿಸ್ಕೊತಾ ಇದ್ದೀನಿ. ಓಕೆ, ಆದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಚೆನ್ನಾಗಿ ಮೆತ್ತಗಾಗಬೇಕು. ಇದನ್ನು ಒಂದು 5-6 ಮಿನಿಟ್ಸ್ ತೊಗೊಳತ್ತೆ. ತುಂಬ ಉರಿ ಜಾಸ್ತಿ ಇಟ್ಟು ಮಾಡಿಕೊಂಡ್ರೆ ಒಂದು 3-4 ಮಿನಿಟ್ಸ್ ಆಗ್ಬೋದು. ಬಟ್ ಕೈ ಆಡಿಸ್ಕೊತಾ ಇರಿ. ಕೈ ಆಡಿಸ್ಕೊಂಡು 2-3 ಮಿನಿಟ್ಸ್ಗೆ ಒಂದು ಸಲ ಕ್ಯಾಪ್ ಲಿಡ್ನ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತುಪ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವೆಲ್ಲ ಏನು ಮಾಡ್ತೀರಾ ಈ ಹಬ್ಬ ಟೈಮಲ್ಲಿ ಹಣ್ಣುಗಳೆಲ್ಲ ಮಿಕ್ಕಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ನಿಮ್ಗೆ ಯಾವುದಾದ್ರೂ ಬೇರೆ ರೆಸಿಪಿ ಟ್ರೈ ಮಾಡ್ಬೋದು ಈ ಹಣ್ಣಲ್ಲಿ ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ. ನೀವೆಲ್ಲ ಏನು ಮಾಡ್ತೀರಾ ಹಬ್ಬದ ಹಣ್ಣುಗಳು ಮಿಕ್ಕಿದಾಗ ಅಂತ ಹೇಳಿ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಇವಾಗ 1 ಕಪ್ ರವಾಗೆ 3 ಕಪ್ಪು ನೀರು ತೊಗೊಳ್ಳಿ. ಅಂದರೆ ರವೆ ಕಂಪ್ಲೀಟ್ 1 ಕಪ್ ತೊಗೊಂಡಿದ್ರೆ ಓಕೆನಾ, 3/4 ಕಪ್ ತೊಗೊಂಡ್ರೆ 2.5 ಕಪ್ ಸಾಕಾಗತ್ತೆ. ಸೊ 1 ಕಪ್ ರವಾಗೆ 3 ಕಪ್ ನೀರು ಬೇಕಾಗತ್ತೆ. ಚಿರೋಟಿ ರವೆ ಇದು ಓಕೆನಾ. ಸ್ವಲ್ಪ ನೀರು ಜಾಸ್ತಿನೂ ತೊಗೊಳುತ್ತೆ ಮತ್ತು ಮೆತ್ತಗಾಗಬೇಕಲ್ವ ನಮಗೆ ಕೇಸರಿ ಬಾತು. ನೋಡಿದ್ದೀರಲ್ಲ ಒಂದು ಸಲ ಕೇಸರಿ ಬಾತು ಅಂಟ್ಕೊಳ್ಳೋ ಥರ ಆಗುತ್ತೆ, ಇಲ್ಲ ಗಟ್ಟಿ ಆಗುತ್ತೆ. ಅಂಟ್ಕೋಬಾರ್ದು ಮೇಯ್ನು. ಅಂಟ್ಕೊಳ್ಳಿಲ್ಲ ಅಂದರೆ ಬೇಕಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಸಿ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ಅಂಟ್ಕೊಳ್ಳೋ ಥರ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ರವೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅರ್ಥ. ಸೊ ನಾನು ನೀರು ಹಾಕಿಬಿಟ್ಟು 3 ಕಪ್ಪು ಒಂಚೂರು ಕೇಸರಿ ಬಣ್ಣ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕಲ್ಲರಿಗೆ. ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡಿ. ಇಲ್ಲ ನಿಮ್ಮ ಹತ್ರ ಕೇಸರಿ ದಳ ಇದೆ ಅಂದರೆ ಅದನ್ನು ಸ್ವಲ್ಪ ಹಾಲಲ್ಲಿ ಒಂಚೂರು ಬಿಸಿ ಹಾಲಲ್ಲಿ ನೆನೆಸಿ ಇಲ್ಲ ಬಿಸಿ ನೀರಲ್ಲಿ ನೆನೆಸಿ ಕೂಡ ಆ್ಯಡ್ ಮಾಡ್ಕೊಬೋದು ಕಲ್ಲರಿಗೆ. ಫುಡ್ ಕಲರ್ ನಾನು ಯೂಸ್ ಮಾಡಲ್ಲ ಅಂತ ಆದರೆ. ಆಮೇಲೆ ನಾನೊಂದಲ್ಲಿ ಏಲಕ್ಕಿ ಕೆಚ್ಚಿಟ್ಕೊಂಡಿದ್ದಲ್ಲ ಅದ್ರ ಸಿಪ್ಪೆ ಹಾಕಿದ್ದೀನಿ ಅಷ್ಟೇ. ಅದ್ರ ಫ್ಲೇವರ್ ಬಿಟ್ಕೊಳ್ಳಿ ಅಂತ ಸಿಪ್ಪೆ ಇತ್ತು, ಜಸ್ಟ್ ಫ್ಲೇವರ್ ಬಿಟ್ಕೊಳ್ಳೋಕ್ಕೆ ತೆಗೆದಿಟ್ಕೊಳ್ಳಿ. ಎಲ್ಲ ಆದಮೇಲೆ ಕೇಸರಿ ಬಾತೆಲ್ಲ ರೆಡಿ ಆದಮೇಲೆ ಬೇಕಿದ್ರೆ ಲವಂಗ ಮತ್ತು ಏಲಕ್ಕಿನ ತೆಗೆದಿಟ್ಕೊಂಡು ಸರ್ವ್ ಮಾಡಿ. ಸಿಕ್ಕೋರಿಗೆ ಬಾಯಿಗೆ ಸಿಕ್ಕಿದ್ರೆ ಹಿಂಸೆ ಅಲ್ವಾ. ಸೊ ಚೆನ್ನಾಗಿ ಪೈನಾಪಲ್ ಮೆತ್ತಗಾಗಿದೆ ಅಂತ ಅನಿಸಿದ್ಮೇಲೆ 3-4 ಮಿನಿಟ್ಸ್ ಅಂತೂ ತೊಗೊಳುತ್ತೆ ಪೈನಾಪಲ್ ಚೆನ್ನಾಗಿ ಮೆತ್ತಗಾಗೋಕ್ಕೆ. ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೀವಿ. ಸೊ ಸ್ವಲ್ಪನೇ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗಬಾರ್ದು, ಗಂಟಾಗ್ಬಿಟ್ರೆ ಅದು ಮತ್ತೆ ಕಟ್ಕೊಳ್ಳುತ್ತೆ ಓಕೆನಾ. ಹಾಗಾಗ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಮತ್ತು ನೀರು ಕಮ್ಮಿ ಆದ್ರೂ ಗಟ್ಟಿ ಆಗಿಬಿಡತ್ತೆ, ಮತ್ತು ಅದು ಬೇಯೋಕ್ಕೂ ಜಾಗ ಆಗೋಲ್ಲ, ಆಗ್ತಾ ಇದೆ. ಸೊ ಬೇಗ ರವೆ ಎಲ್ಲ ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಫುಲ್ಲು ಸಿಮ್ಮಲ್ಲಿ ಇಟ್ಬಿಡಿ. ಆದಷ್ಟು ರವೆ ಅರಳ್ಕೊಳ್ಳೋಕ್ಕೆ ನಾವು ಟೈಮ್ ಕೊಡಬೇಕು. ಇಲ್ಲಾಂದರೆ ಏನಾಗುತ್ತೆ ಒಂಥರ ಗಂಟು ಉಪ್ಪಿಟ್ಟೆಲ್ಲ ನೋಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ರವೆ ಎಲ್ಲ ಗಂಟಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಗಂಟಾದರೆ ಆ ಥರ ಆಗಿಬಿಡತ್ತೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿರ್ಬೋದು. ಅಕಸ್ಮಾತ್ ಗಟ್ಟಿನೇ ಆಗೋಯ್ತು ಅಂತ ಅನಿಸಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಇನ್ನೊಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ, ಏನೂ ಆಗೋಲ್ಲ ಓಕೆನಾ. ನಂದೇನು ಗಟ್ಟಿ ಆಗಿಲ್ಲ. ನಾನು ರವಾದಲ್ಲೇ ಇದು ಕೂಡ ಹಾಕಿದೆ, ಏನು ಡ್ರೈ ಫ್ರೂಟ್ಸು ಅಲ್ವಾ. ಸೊ ಅಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲ ಡ್ರೈ ಫ್ರೂಟ್ಸ್ ನೀವು ಕೊನೆಯದಾಗಿ ಹುರಿದಿಟ್ಕೊಂಡು ಕೊನೆಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು, ಇವಾಗ ಮೆತ್ತಗಾಗ್ಬಿಡತ್ತೆ ಅಂತ ಅನಿಸಿದ್ರೆ. ಸೊ ಇದನ್ನೊಂದು 2 ನಿಮಿಷ ಒಟ್ಟು ಸಿಮ್ಮಲ್ಲೇ ಬೇಯಿಸ್ಕೊಬೇಕು. ಅದಾದಮೇಲೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮನೆ ಜನ ಅಷ್ಟೇ ಇರೋದು, ಗೆಸ್ಟ್ ಯಾರೂ ಇಲ್ಲ ಅಂದರೆ ಅರ್ಧ ಕಪ್ಪೆ ಹಾಕ್ಕೊಳ್ಳಿ. ಸಕ್ಕರೆ ಏನು ಒಳ್ಳೆಯದಲ್ಲ ಓಕೆನಾ. ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ಕೊತೀನಿ ಅಂದರೂ ಬೆಲ್ಲನೂ ಅದೇ ಕೆಮಿಕಲ್ಲೇ ಓಕೆನಾ. ಸೊ ನಿಮ್ಗೆ ಯಾವ್ದು ಆಪ್ಷನಲ್ ಅನಿಸುತ್ತೆ ಬೆಲ್ಲ ಹಾಕ್ಕೊಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಬಟ್ ಮಕ್ಕಳು ತಿನ್ನಬೇಕಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಶುಗರ್ನ ಅಂತ ಹೇಳ್ತೀನಿ. ಸೊ 1 ಕಪ್ಪಿಗೆ 3/4 ಕಪ್ಪು ನಾರ್ಮಲ್ ಸ್ವೀಟ್ ಬೇಕು ಅಂದರೆ ಹಾಕ್ಕೋಬೇಕಾಗತ್ತೆ. ಇಲ್ಲ ನಂಗೆ ಸ್ವೀಟ್ ನಡೆಯುತ್ತೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ನಾನು ಹೆಲ್ತ್ ಕಾನ್ಷಿಯಸ್ ಇದ್ದೀನಿ, ಹೆಲ್ದಿಯಾಗಿ ತಿನ್ನಬೇಕು ಅಂತ ಅಂದ್ಕೊತೀನಿ ಅಂದರೆ ಒಂದು 40% ಹಾಕ್ಕೊಂಡ್ರೆ ಸಾಕು ಓಕೆನಾ. ಸೊ ಆ 3/4 ಅರ್ಧ ಹಾಕ್ಕೊಂಡ್ರು ಸಾಕನ್ಸುತ್ತೆ. ಇದು ಏಲಕ್ಕಿ ಪುಡಿ ಹಾಕ್ಕೊತಿದ್ದೀನಿ. ನಾವಿನ್ನು ಶುಗರ್ ಹಾಕಬೇಕು ಅಲ್ವಾ. ಶುಗರ್ ಹಾಕಾಯಿತು, ಏಲಕ್ಕಿ ಪುಡಿ ಸೇರಿಸಾಯಿತು. ಇವಾಗ ತುಪ್ಪ ಬೇಕಿರೋ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಒಂದು 4-5 ಸ್ಪೂನಷ್ಟು ತುಪ್ಪ ಅಂತೂ ಬೇಕಾಗುತ್ತೆ ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದರೆ. ಇಲ್ಲ ನಾನು ಸ್ಟಾರ್ಟಿಂಗೆಲ್ಲ ಎಣ್ಣೆ ಹಾಕ್ಕೊತೀನಿ, ಇಲ್ಲ ಎಲ್ಲ ಹುರ್ಕೊಳ್ಳೋಕ್ಕೆ ತುಪ್ಪ ಹಾಕ್ಕೊತೀನಿ, ಜಸ್ಟ್ ಆಮೇಲೆ ಎಣ್ಣೆ ಹಾಕ್ಕೊಂಡು ನಾನು ತೆಳುಗೆ ಮಾಡ್ಕೊತೀನಿ ಅಂದ್ರೂ ಓಕೆ. ಒಟ್ಟು ಬಿಸಿ ಮಾಡಿ ಹಾಕ್ಕೊಳ್ಳಿ ಏನೇ ಹಾಕ್ಕೊಳ್ಳೋದಿದ್ರೂ. ಬಟ್ ಮನೆಯವರೇನೇ ಅನುಕೂಲ ಇದೆ ಅಂದರೆ ತುಪ್ಪನೇ ಯೂಸ್ ಮಾಡಿ, ಮಕ್ಕಳಿಗೆ ಏನಾದರೂ ಕೊಡ್ತಾಯಿದ್ರೆ. ಇದು ಆಲ್ಮೋಸ್ಟ್ ಒಂದು 3-4 ಮೆಂಬರ್ಸ್ ತಿನ್ನೋ ಅಷ್ಟು ಆಗಿತ್ತು ನನಗೆ 1 ಕಪ್ಪಿಗೆ. ಅಷ್ಟು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ, ಜಾಸ್ತಿನೇ ಆಗೋಯಿತು. ಬಟ್ ಓಕೆ, ನಾನು ನಿಮಗೆ ಒಂದು ಅಳತೆ ತೋರಿಸೋಣ ಅಂತ 1 ಕಪ್ಪು ನಾನು ಟ್ರೈ ಮಾಡಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.
ಇದೆಲ್ಲ ಹಾಕಿದ್ಮೇಲೆ ತುಪ್ಪ ಶುಗರು ಎಲ್ಲ ಹಾಕಿದ್ಮೇಲೆ ಕೂಡ ಒಂದು 2ರಿಂದ 3 ನಿಮಿಷ ಮತ್ತೆ ಫುಲ್ಲು ಕಡಿಮೆ ಉರಿ ಮಾಡಿಬಿಟ್ಟು ಹಾಗೆ ಇಡಿ. ಸೊ ಚೆನ್ನಾಗಿ ಹರಳ್ಕೊಳ್ಳಿ. ಅದು ಬೇಕಿದ್ರೆ ಮಧ್ಯ ಒಂದೊಂದು ನಿಮಿಷಕ್ಕೊಂದ್ಸಲ ತೆಗೆದು ಮೇಲೆ ಕೆಳಗೆ ಮಾಡಿ ಮುಚ್ಚಿಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಎಲ್ಲೂ ಅಂಟ್ಕೋತಾ ಇಲ್ಲ, ಮೇಯ್ನ್ ಅದಾಗಬೇಕು. ಅಂಟ್ಕೊಳ್ಳೋ ಥರ ಆಗಿಬಿಟ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಓಕೆನಾ? ಹಾಗಾಗಿ ಅಂಟ್ಕೊಳ್ದೇ ಇರೋ ಥರ ನೋಡಿಕೊಂಡು ಎಲ್ಲ ಆಗಿದೆ. ಒಂದು 4-5 ಮಿನಿಟ್ಸೇ ಆಗಲಿ. ಕೆಳಗಡೆ ಜಸ್ಟ್ ಒಂದು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜಸ್ಟ್ ಡೆಕೋರೇಷನಿಗೆ ಅಷ್ಟೇ, ಚೆನ್ನಾಗಿ ಕಾಣಿಸ್ಲಿ ಅಂತ. ನಾನು ಯಾವ ಬೌಲಲ್ಲಿ ಅಳತೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಫಿಲ್ ಮಾಡ್ಕೊತಿದ್ದೀನಿ ಕೇಸರಿ ಬಾತು. ಜಸ್ಟ್ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ. ಈ ಥರ ಬಂದಿತ್ತು ಕೇಸರಿ ಬಾತು, ಎಲ್ಲೂ ಅಂಟ್ಕೊತಾ ಇರಲಿಲ್ಲ, ಮತ್ತು ಬಿಸಿ ಬಿಸಿ ತುಂಬ ಚೆನ್ನಾಗಿ ಅನ್ನಿಸ್ತು ತಿನ್ನೋಕ್ಕೆ. ನನ್ನ ಮಗಳು ಕೂಡ ಟೇಸ್ಟ್ ಮಾಡಿ ಹೇಳಿದಾಳೆ, ಚೆಕ್ ಮಾಡಿ ಒಂದ್ಸಲ. ಹೆಂಗಿದೆ ಕೇಸರಿ ಬಾತ್ ಕಣ್ಣಲ್ಲಿ ಏನಿದು ಹೆಂಗಿದೆ? ಸೂಪರ್. ಕೊಡ್ಲಾ? ಯಾಕೆ ಉಫ್ ಮಾಡಬೇಕು? ಹೆಂಗಿದೆಯಾ? ಬಿಸಿ ಇದೆಯಾ? ಬಿಸಿನಾ? ಉಫ್ ಮಾಡ್ತೀನಿ. ಹೆಂಗಿದೆ ಕೇಸರಿ ಬಾತು? ಸೂಪರ್. ಥ್ಯಾಂಕ್ ಯು ಹೇಳಿ ಅಮ್ಮಂಗೆ. ಥ್ಯಾಂಕ್ ಯು ಅಮ್ಮ, ಸೂಪರ್ ಇದೆ ಕೇಸರಿ ಬಾತ್ ಅಂತ ಹೇಳಿ. ಥ್ಯಾಂಕ್ ಯು ಅಮ್ಮ ಅಂದರೆ ವೆಲ್ಕಮ್ ಬೇಬಿ. ವೆರಿ ಗುಡ್. ಜಾಣಾಗಲ್ದ ನಮ್ಮ ಮನೆಯದು. ನನ್ನ ಮಗಳು ನನಗೆ ರಿವ್ಯೂ ಕೊಟ್ಟಾಯಿತು, ಫುಡ್ ರಿವ್ಯೂ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೀದೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ, ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.